ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಈ ಒಂದು ವೆದರ್ ತುಂಬಾ ತಣ್ಣಗೆ ಚಳಿ ಚಳಿ ಇರೋದ್ರಿಂದ ಬಿಸಿ ಬಿಸಿಯಾಗಿ ಏನಾದ್ರು ತಿಂತಾನೆ ಇರಬೇಕು ಅಂತ ಅನ್ಸುತ್ತೆ. ಅದಕ್ಕೆ ತುಂಬಾ ದಿನ ಆಗಿತ್ತು ಚಕ್ಲಿ ಮಾಡಿ, ಸೊ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಚಕ್ಲಿ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೋಬಹುದು. ಹೇಗ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ಬನ್ನಿ. ತುಂಬಾ ಇನ್ಸ್ಟೆಂಟ್ ಆಗಿ ರೆಡಿ ಆಗುತ್ತೆ. 1 kg ಅಕ್ಕಿ ಹಿಟ್ಟು, ಅರ್ಧ kg ಕಡಲೆ ಹಿಟ್ಟು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಅಷ್ಟು ಅಜ್ವೈನ್, 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಅಚ್ಕಾರದ ಪುಡಿ, ಮತ್ತೆ ಚೆನ್ನಾಗಿ ಬಿಸಿ ಬಿಸಿಯಾಗಿರೋ ಕಾಯಿಸಿರೋ 2 ಸ್ಪೂನ್ ಎಣ್ಣೆ, ಇದಿಷ್ಟನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಣ್ಣೆ ಬಿಸಿ ಇರುತ್ತೆ, ಸೊ ಆ ಟೈಮಲ್ಲಿ ಸ್ಪೂನ್ ಹಾಕೊಂಡು ಫಸ್ಟ್ ಒಂದು 30 ಸೆಕೆಂಡ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಈ ತರ ಕೈಯಿಂದ ನೀಟಾಗಿ ಮಿಕ್ಸ್ ಆಗ್ಬೇಕು. ಅಂದ್ರೆ ಎಲ್ಲಾ ಮಿಕ್ಸ್ ನಾವೇನೇನು ಡ್ರೈ ಐಟಮ್ಸ್ ಹಾಕಿದ್ವಲ್ಲ, ಖಾರದ ಪುಡಿ, ಉಪ್ಪು, ಅದೆಲ್ಲಾನು ನೀಟಾಗಿ ಮಿಕ್ಸ್ ಹಾಕ್ಬೇಕು. ಅಕ್ಕಿ ಮತ್ತೆ ಕಡಲೆ ಕೂಡ ಗಂಟು ಇಲ್ದಿರೋ ತರ ಹಾಕ್ಬೇಕು. ಸೊ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ, ಈ ತರ ಡ್ರೈ ನಾವು ಕೈಯಲ್ಲಿ ಹಿಂಡಿ ಇದ್ ಮಾಡಿದ್ರೆ ಈ ತರ ಗಟ್ಟಿಯಾಗಿ ಇಟ್ಕೋಬೇಕು. ಅವಾಗ ಅದು ನೀಟಾಗಿ ಬೈಂಡ್ ಆಗಿದೆ ಅಂತ ಅಂದ್ಬಿಟ್ಟು ಅರ್ಥ. ಬಿಸಿ ಬಿಸಿ ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಏನ್ ಬೇಕಾದ್ರೂ ಹಾಕೊಬಹುದು. ಸೊ ಇದು ಹಾಕೊಳ್ಳೋದ್ರಿಂದ ನಮ್ಗೆ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರುತ್ತೆ. ಅದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಚಿಕ್ಕ ಗ್ಲಾಸಲ್ಲಿ ಬಿಸಿ ಬಿಸಿ ನೀರ್ ಹಾಕೊಂಡು ಅದನ್ನು ಸೇಮ್ ಇದೇ ತರ ಮಿಕ್ಸ್ ಮಾಡ್ಕೊಂಡು ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಅದು ಬಿಸಿ ಇರುತ್ತೆ ಅಂತಂದ್ರೆ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ದೀನಿ. ಅದಾದ್ಮೇಲೆ ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಕೊಂಡು ಒಂದು 5 ಮಿನಿಟ್ಸ್ ಅದನ್ನ ಗಟ್ಟಿಯಾಗಿ ತಟ್ಟಿ ಒಂದು ಪ್ಲಾಟ್ಫಾರ್ಮ್ ತರ ಮಾಡ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು. ಒಂದು 5 ಮಿನಿಟ್ಸ್. ಅದು ಮಾಯಿಸ್ಟ್ ಇರುತ್ತಲ್ಲ, ಬಿಸಿನೀರು ಹಾಕಿರೋದು, ಆ ಮಾಯಿಸ್ಟ್ ನೀಟಾಗಿ ಅಬ್ಸರ್ವ್ ಆದಾಗ ನಮ್ಗೆ ಚಕ್ಲಿ ಒಡ್ಕೊಳೋದಿಲ್ಲ. ಎಣ್ಣೆ ಬಿಡುವಾಗಲಿ ಅಥವಾ ಒತ್ತುವಾಗ ಒಡ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ನಾನು ಬಿಸಿನೀರು ಹಾಕೊಂಡು ಮತ್ತೆ ಬಿಸಿ ಎಣ್ಣೆ ಹಾಕೊಂಡಿದ್ದೀನಿ. ನೋಡಿ, ತರ ಟ್ಯಾಪ್ ಟ್ಯಾಪ್ ಮಾಡ್ಬಿಟ್ಟು ಒಂದು 5 ನಿಮಿಷ, ಅಷ್ಟು ಜಾಸ್ತಿ ಏನಿಲ್ಲ, 5 ನಿಮಿಷ ಮುಚ್ಚಿಟ್ಬಿಟ್ರೆ ಸಾಕು. ಈಗ ಮತ್ತೆ ಅದನ್ನ ಕ್ಯಾಪ್ ಓಪನ್ ಮಾಡ್ಬಿಟ್ಟು ನಮ್ಗೆ ನೀರ್ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಈ ರೀತಿ ಚಪಾತಿ ಹಿಟ್ಟದನೂ ಅಲ್ಲ, ಚಪಾತಿ ಹಿಟ್ಟು ಅದಕ್ಕೇನೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅಂತಂದ್ರೆ ಮೆತ್ತಗಿರ್ಬೇಕು, ನಮ್ ಕೈಗೆ ಸಾಫ್ಟ್ನೆಸ್ ಫೀಲ್ ಆಗುತ್ತೆ. ಸೊ ತರ ಮೆತ್ತಗೆ ಕಲ್ಸ್ಕೊಂಡು ಅದಾದ್ಮೇಲೆ ಚಕ್ಲಿನ ಒತ್ಕೊಳೋದಕ್ಕೆ ಒಂದು ಮೆತ್ತಗಿರೋ ಬಟ್ಟೆ, ಕಾಟನ್ ಬಟ್ಟೆ, ಆ ಥರ ಯಾವುದಾದ್ರು ಪಂಚೆ ಬಟ್ಟೆ ಇರುತ್ತಲ್ಲ, ಸೊ ಆ ಥರಕ್ಕೆ ತೇವ ಮಾಡ್ಕೊಂಡು ಡ್ರೈ ಮಾಡಿಕೊಂಡು
ಕಟ್ಟೆ ಮೇಲೆ ಹಾಕೊಂಡು ಅದ್ರ ಮೇಲ್ಗಡೆಗೆ ಈ ಚಕ್ಲಿ ಹೋಳಿಗೆ ಎಣ್ಣೆ ಅಥವಾ ತುಪ್ಪ ಇದು ಬರುತ್ತಲ್ಲ ನೀರು ಹಾಕೊಂಡು ಸವರ್ಕೊಂಡು ನಾವೇನು ಚಕ್ಲಿ ಹಿಟ್ಟು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಉದ್ದುದ್ದು ಬಾಲ್ ಮಾಡ್ಕೊಂಡು ಚಕ್ಲಿ ಹೋಳಿಗೆ ಅದು ಕಾಮನಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಹಾಕೊಂಡು ನೀಟಾಗಿ ನಮ್ಗೆ ಯಾವ ಥರ ಶೇಪ್ ಬೇಕು, ಚಿಕ್ಕದು ಬೇಕಂದ್ರೆ ಚಿಕ್ಕದು, ದೊಡ್ಡದು ಬೇಕಂದ್ರೆ ದೊಡ್ಡದು, ಆ ಥರ ಚಕ್ಲಿ ಹೊತ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ನಾನಂತೂ ಇದು ಟ್ರೈ ಮಾಡಿದ್ದು ಫಸ್ಟ್ ಟೈಮ್. ನನಗೆ ಚಕ್ಲಿ ಎಲ್ಲ ಅಂದರೆ ನನಗೆ ಏನಾದರೂ ಐಟಮ್ಸ್ ಟ್ರೈ ಮಾಡಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಸೊ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಚಕ್ಲಿ ಮಾತ್ರ ತುಂಬಾ ಟೇಸ್ಟಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ನಾನು ಇಲ್ಲಿ ಖಾರ ಕಡಿಮೆ ಹಾಕಿದ್ದೀನಿ, ಜಾಸ್ತಿ ಖಾರ ತಿನ್ನೋದು ಒಂದು ಸ್ವಲ್ಪ ಖಾರ ಜಾಸ್ತಿ ಹಾಕೊಬೋದು. ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ನೀವು ಕೂಡ ಎಲ್ಲರೂ ಟ್ರೈ ಮಾಡಿ ಇವನು ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಈಸಿಯಾಗಿ ಆಗುತ್ತೆ, ಇನ್ಸ್ಟೆಂಟ್ ಆಗುತ್ತೆ. ಇದಕ್ಕೆ ನಾವು ವೆಯ್ಟ್ ಮಾಡಬೇಕು, ತುಂಬ ಹೊತ್ತು ಲೇಟ್ ಆಗುತ್ತೆ ಆ ಥರ ಇಲ್ಲ. ವಿತಿನ್ ಹಾಫ್ ಆನ್ ಅವರ್ ನೀವು ಬೇಗ ಚಕ್ಲಿ ಮಾಡ್ಕೊಂಡ್ಬಿಡ್ಬೋದು. ಯಾರಿಗೆಲ್ಲ ಈ ನನ್ನ ಪುಟ್ಟ ಕುಕಿಂಗ್ ವ್ಲಾಗ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಕೂಡ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.